ಮೊದಲಿಗೆ ನಾನಿಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ, ಸುಮಾರು ಒಂದು 4 ಗ್ಲಾಸ್ ಆಗುವಷ್ಟು. ಇವಾಗ ಮೇನ ಇಲ್ಲಿ ನೀರ ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ. ನೋಡಿ ನೀರ ಕುದಿ ಬಂದಿದೆ. ನಾನಿಲ್ಲಿ ಒಂದು ಸೂಡು ಪಾಲಕ್ ಸೊಪ್ಪ ಕ್ಲೀನಾಗಿ ತೊಳ್ಕೊಂಡು ಇದರಲ್ಲಿ ಹಾಕ್ಕೊತಿದ್ದೀನಿ. ಪಾಲಕ್ ಸೊಪ್ಪ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಇದು ಕುದಿಸಾದ್ಮೇಲೆ ಕರಗುತ್ತೆ, ಕರಗಾದ್ಮೇಲೆ ಕಮ್ಮಿ ಆಗುತ್ತೆ ಇದು. ಮತ್ತು ಮೇನ್ ಪಾಯಿಂಟ, ನೀವು ಇದರಲ್ಲಿ ನೀರು ಕುದಿ ಬಂದಾದ್ಮೇಲೆ ಪಾಲಕ್ ಸೊಪ್ಪನ್ನ ಹಾಕೋಬೇಕಾಗುತ್ತೆ, ಅಂದರೆ ಪರೋಟದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಜಸ್ಟ್ ಒಂದು 2-3 ನಿಮಿಷ ಮಾತ್ರ ನಾನಿಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ ಪಾಲಕ್ ಸೊಪ್ಪು. ಸೊ ನೀವು ಕೂಡ ಅವಾಗವಾಗ ಪಾಲಕ್ ಸೊಪ್ಪಿನ ಪರೋಟ ಮಾಡಿರ್ತೀರಿ, ಬಟ್ ಈ ವಿಧಾನದಲ್ಲಿ ನೀವು ಕೇವಲ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಪಾಲಕ್ ಪರೋಟ. ನೋಡಿ ಒಂದು 3 ನಿಮಿಷ ಆಗಿದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ನಾನು ಜಲ್ಡಿಯಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಬಿಸಿನೀರ್ಲಿಂದ ತೆಗೆದಾದ್ಮೇಲೆ ಪಾಲಕ್ ಸೊಪ್ಪ ತಣ್ಣೀರು ಹಾಕೋಬೇಕು ಇದ್ರ ಮೇಲೆ, ಅಂದರೆ ತಣ್ಣಗೆ ಮಾಡ್ಕೊಂಡು ತೊಗೋಬೇಕು, ಬಿಸಿಯಾಗಿ ಬಿಡಬಾರ್ದು ಅದು ಪಾಲಕ್ ಸೊಪ್ಪಿಗೆ. ಈ ಜಲ್ಡಿಯಲ್ಲಿ ಹಾಕ್ಕೊಂಡು ನಾನು ಕ್ಲೀನಾಗಿ ಒಂದು 4-5 ಲೀಟರ್ ಆಗುವಷ್ಟು ನೀರು ಹಾಕಿದ್ದ ತಣ್ಣಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ನೀರು ಹಾಕಬಾರ್ದು, ಎಲ್ಲನೂ ಹಿಂಡ್ಕೊಂಡೇ ಪಾಲಕ್ ಸೊಪ್ಪು ಮಾತ್ರ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ನೋಡಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ನೀರು ಹಾಕ್ದೇ ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ನೀವು ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಜಸ್ಟ್ 3 ನಿಮಿಷ ಕುದಿಸ್ಕೊಳ್ಳಿ. ಮತ್ತು ನೀರು ಬಿಸಿ ಆದಮೇಲೆ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳಿ, ಸರಿಯಾಗಿ ಬರುತ್ತೆ ಪೇಸ್ಟು. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ಎಷ್ಟು ಹಾಕೋಬೇಕಂದ್ರೆ, ನಾವು ಪಾಲಕ್ ಸೊಪ್ಪಿನ ಪ್ಯೂರಿ ಎಷ್ಟು ಮಾಡ್ಕೊಂಡು ಇರ್ತೇವಲ್ಲ ಅದು ನೋಡ್ಕೊಂಡು ನೀವು ಇಲ್ಲಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಜೀರಿಗೆ ಹಾಕ್ಕೊತಿದ್ದೀನಿ. ಇಲ್ಲಿ ಜೀರಾ ಪೌಡರ್ ಕೂಡ ಹಾಕೋಬೋದು. ಮತ್ತು ಅಜ್ವೈನ್ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಜೀರಿಗೆ ಮತ್ತು ಅಜ್ವೈನ್ ಎರಡೂ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಸ್ವಲ್ಪ ಜಾಸ್ತಿನೇ ಇರಲಿ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು. ಮತ್ತು ಮೇನ್ ಪಾಯಿಂಟ, ನಾನಿಲ್ಲಿ ಒಂದು ಆಲೂಗಡ್ಡೆ ಹಾಕ್ಕೊತಿದ್ದೀನಿ. ಈ ಆಲೂಗಡ್ಡೆ ಹಾಕೊಂಬೋದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಪಾಲಕ್ ಪರೋಟ. ಬೇಯಿಸಿ ತುರ್ಕೊಂಡು ಹಾಕ್ಕೊತಿದ್ದೀನಿ. ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. ದೊಡ್ಡ ಸೈಜಿನ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ ಇವಾಗ ಆಲೂಗಡ್ಡೆ ಕೂಡ ನಾನು ತುರ್ಕೊಂಡಿದ್ದರಲ್ಲಿ ಹಾಕ್ಕೊಂಡಿನಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಕಲರ್ ಕೂಡ ಸರಿಯಾಗಿ ಬರುತ್ತೆ ಈ ಪರೋಟಕ್ಕೆ. ಇವಾಗ ಒಂದು 2 ಚಮಚ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ. ಇದು ಹಾಕೋದ್ರಿಂದ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಈ ಪಾಲಕ್ ಪರೋಟಕ್ಕೆ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾಂದಾ ಲಸೂನ್ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಎಲ್ಲ ಮಸಾಲ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ, ಹೀಗಾಗಿ ನಾನಿಲ್ಲಿ ಖಾರ ನೋಡ್ಕೊಂಡು ಹಾಕ್ಕೊಂಡಿನಿ. ಮತ್ತು ಇಲ್ಲಿ ಹಸಿ ಶುಂಠಿ ಕೂಡ ನಾನಿಲ್ಲಿ ತುರ್ಕೊಂಡು ಹಾಕ್ಕೊತಿದ್ದೀನಿ. ಈ ಶುಂಠಿ ಕೂಡ ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಸ್ವಲ್ಪ ಹಸಿ ಶುಂಠಿ. ಇವಾಗ ಈ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಮಾತ್ರ ಹಾಕ್ಕೊತಿದ್ದೀನಿ ಮೊದಲಿಗೆ. ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಕೂಡ ಅವಾಗವಾಗ ಪಾಲಕ್ ಪರೋಟ ಮಾಡಿರ್ತೀರಾ, ಬಟ್ ಈ ವಿಧಾನದಲ್ಲಿ ನೀವು ಒಂದು ಸ್ವಲ್ಪ ಈ ಥರ ನೀವು ಪಾಲಕ್ ಪರೋಟನ ಮಾಡಿ ನೋಡಿ. ಖಂಡಿತ ಮತ್ತೆ ಇದೇ ರೀತಿ ಮಾಡ್ತೀರಾ ನೀವು, ಅಷ್ಟು ರುಚಿಯಾಗಿ ಬರುತ್ತೆ. ಮತ್ತು ಟೈಮ್ ಕೂಡ ಬೇಕಾಗಲ್ಲ, ಜಸ್ಟ್ 10 ನಿಮಿಷದಲ್ಲಿ ಈ ಪಾಲಕ್ ಪರೋಟನ ನೀವು ತಯಾರು ಮಾಡ್ಕೋಬೋದು. ಮತ್ತು ರಾತ್ರಿಯೇ ನಾದಿಟ್ಕೊಂಡು ನೀವು ಮುಂಜಾನೆ ಬೇಕಾದರೆ ಈ ಪಾಲಕ್ ಪರೋಟನ ಮಾಡ್ಕೋಬೋದು. ಅಂದರೆ ಹಿಟ್ಟು ರಾತ್ರಿಯೇ ತಯಾರು ಮಾಡಿ ಇಟ್ಕೊಂಡು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಮುಂಜಾನೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಮಾಡ್ಕೊಡ್ಬೋದು ಈ ರೀತಿ. ನೋಡಿ ಇವಾಗ ನಾನು ಸ್ವಲ್ಪನೇ, ಅಂದರೆ ಟೋಟಲಿ ಇದಕ್ಕೆ ನಾದೋದಕ್ಕೆ ನಾನು ನೀರು ಸ್ವಲ್ಪ ಕೂಡ ಹಾಕಿಲ್ಲ, ಜಸ್ಟ್ ಪಾಲಕ್ ಪೇಸ್ಟ್ ಮಾತ್ರ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಂಡಿನಿ. ಮತ್ತು ಹಿಟ್ಟು ಯಾವ ರೀತಿ ನಾದ್ಕೋಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಯಾಕಂದರೆ ನಾವು ಇದರಲ್ಲಿ ಆಲೂಗಡ್ಡೆ ಮತ್ತು ಬೇಸನ್ ಹಿಟ್ಟು ಹಾಕಿರ್ತೇವಲ್ಲ, ಹೀಗಾಗಿ ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ ಹಿಟ್ಟು. ಒಂದು 10 ನಿಮಿಷ ಆಗೋ ತನಕ ನಾನು ಎಣ್ಣೆ ಹಚ್ಚಿ ಬಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ನಾನು ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಇದು ಇವಾಗ ಕೂಡ ಇಷ್ಟಿದ್ರೆ ಪರವಾಗಿಲ್ಲ, ನಡೆಯುತ್ತೆ. ಅಂದರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ನಾದುವಾಗ. ಓಕೆ, ಒಂದು 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೆ. ಇವಾಗ ಪರೋಟ ಮಾಡ್ತಿದ್ದೀನಿ. ಓಕೆ ನೋಡಿ, ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಹಿಡಿತೇವಲ್ಲ ಅಷ್ಟೇ ಹಿಡ್ಕೊಂಡಿನಿ ನಾನಿಲ್ಲಿ, ಜಾಸ್ತಿ ಏನು ಕಮ್ಮಿ ಏನು ಹಿಡ್ಕೊಂಡಿಲ್ಲ. ಇವಾಗ ಮೊದಲಿಗೆ ಇದನ್ನು ನಾನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ತೆಳ್ಳಗೆ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಈ ರೀತಿ. ಎಷ್ಟು ರುಚಿ ಬರುತ್ತೆ ಅಂದರೆ ಎಷ್ಟು ತಿಂದರೂ ಭೀ ಸಾಕಾಗಲ್ಲ ನಿಮಗೆ, ಅಷ್ಟು ಸರಿಯಾಗಿ ಬರುತ್ತೆ ಇದು. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ನನಗೆ ಮತ್ತೆ ಬಂದು ಕಮೆಂಟ್ ಮಾಡಿ ತಿಳಿಸ್ತೀರಾ ಅಷ್ಟು ರುಚಿ ಬಂದಿದೆ ಅಂಥೇಳಿ. ನೋಡಿ ಇವಾಗ ನಾನು ಲಟ್ಟಿಸ್ಕೊಂಡು ಆದಮೇಲೆ ಒಳಗಡೆ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಚ್ಕೊಂಡಿದ್ದೆ. ಮತ್ತು ಈ ರೀತಿ ಲಟ್ಟಿಸ್ಕೊಂಡು ಮತ್ತೆ ಇಲ್ಲೊಂದು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ತಿದ್ದೀನಿ.
ಓಕೆ ನೋಡಿ, ಇವಾಗ ಈ ರೀತಿ ಪ್ಯಾಕ್ ಮಾಡ್ಕೊಂಡು ನಾನು ಇದೇ ರೀತಿ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ನೀವು ಬೇಕಾದರೆ ರೌಂಡಾಗಿ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡಿದರೆ ಏನಾಗುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿದರೆ. ಮತ್ತು ತುಂಬಾ ಲೇಯರಾಗಿ ಬರುತ್ತೆ ಈ ಪರೋಟ. ಇಲ್ಲಿ ಹಂಚು ಕೂಡ ಗರಮ್ ಆಗಿದೆ, ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಪರೋಟ ಹಾಕ್ಕೊತಿದ್ದೀನಿ. 1 ನಿಮಿಷ ಆದಮೇಲೆ ಇದನ್ನು ನಾನು ಎತ್ತು ಹಾಕ್ಕೊತಿದ್ದೀನಿ. ಗ್ಯಾಸ ಮೀಡಿಯಮ್ ಆಗಿದೆ. ಚಪಾತಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ. ವಾವ್ ನೋಡಿ, ಎಷ್ಟು ಘಮ್ ಅಂತಿದೆ, ಬೇಯಿಸುವಾಗೆ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ರುಚಿ ಬರುತ್ತೆ ಈ ಪರೋಟ. ಇವಾಗ ಏನಿಲ್ಲ, ಇಲ್ಲಿ ನಿಮ್ಗೆ ಎಣ್ಣೆ ಹಚ್ಚೋದೈತೆ ಅಂದರೆ ಎಣ್ಣೆ, ತುಪ್ಪ ಹಚ್ಚೋದೈತೆ ತುಪ್ಪ, ಸರಿಯಾಗಿ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡು ತಿಂತಾ ಇದ್ದರೆ ಆಹಾ, 1 ವಾರ ಇದ್ರ ರುಚಿ ಮರೆಯೋಲ್ಲ ನೀವು. ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ. ನಾನಿಲ್ಲಿ ಎಣ್ಣೆನೇ ಹಚ್ತಿದ್ದೀನಿ, ತುಪ್ಪ ಹಚ್ತಿಲ್ಲ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ. ನೋಡಿ ಈ ಕಲರ್ ಬಂದಿದೆ. ಇವಾಗ ಈ ಕಲರ್ ಬರೋ ತನಕ ಹಾಗೆಯೇ ನಾನಿಲ್ಲಿ ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಬಿಸಿ ಬಿಸಿ ಇರುವಾಗ ನೀವು ಜಸ್ಟ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ, ಬೇರೆ ಏನೂ ಬೇಕಾಗಲ್ಲ ನಿಮಗೆ. ನೋಡಿ, 1-2 ಪರೋಟ ನಾನು ತೊಗೊಂಡಿದ್ದೆ. ಸುಮಾರು ಒಂದು 4-5 ಪರೋಟ ತಯಾರು ಮಾಡಿದ್ದೆ ನಾನು. ಇವಾಗ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಇದನ್ನು ನೀವು ಬಿಸಿ ಬಿಸಿ ಇರುವಾಗ ಜಸ್ಟ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ಸ್ವಲ್ಪನೇ ಮೊಸರು ಅಥವಾ ಕೆಚಪ್ ಇದ್ದರೆ ಅದ್ರ ಕೂಡ ನೀವು ತಿನ್ಬೋದು. ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿದರೆ ತುಪ್ಪ ಹಾಕ್ಕೊಂಡು ಗರಂ ಇರುವಾಗ ಅಥವಾ ಬಿಸಿ ಬಿಸಿ ಇರುವಾಗ ನೀವು ಹಾಗೇ ತಿಂದು ನೋಡಿ, ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು.